ಬಿಸ್ಮಿಲ್ಲಾಹಿ ರಹಮಾನ್ ರಹೀಮ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಇಂದು ನಾನು ಹೆಚ್ಚು ಚರ್ಚೆಯಾಗುವ, ಕೆಲವೊಮ್ಮೆ ತಪ್ಪು ತಿಳಿವಳಿಕೆಗೆ ಒಳಗಾಗುವ, ಆದರೆ ಇಂದಿಗೂ ಅತ್ಯಂತ ಪ್ರಸ್ತುತವಾಗಿರುವ ಒಂದು ವಿಷಯದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಅದು ಇಸ್ಲಾಮಿನಲ್ಲಿ ಪರ್ದೆ, ಹಿಜಾಬ್ ಅಥವಾ ಬುರ್ಕಧಾರಣೆ ಕುರಿತಾಗಿದೆ. ಪರ್ದಾ, ಬುರ್ಕಾ, ಹಿಜಾಬ್ ಎಂಬೀ ಪದವನ್ನು ಕೇಳುವಾಗ ಅನೇಕರು ಅದನ್ನು ನಿರ್ಬಂಧ, ದಬ್ಬಾಳಿಕೆ ಅಥವಾ ಹಳೆಯ ಸಂಪ್ರದಾಯ ಎಂದು ಭಾವಿಸುತ್ತಾರೆ. ಆದರೆ ಪ್ರಪಂಚದಾದ್ಯಂತ ಇರುವ ಲಕ್ಷಾಂತರ ಮುಸ್ಲಿಂ ಮಹಿಳೆಯರಿಗೆ ಪರ್ದಾಧಾರಣೆ ದೌರ್ಬಲ್ಯದ ಸಂಕೇತವಲ್ಲ, ಅದು ಘನತೆ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವದ ಸಂಕೇತವಾಗಿದೆ. ಹಾಗಾದರೆ ನಾವು ಕೇಳಬೇಕಾದ ಪ್ರಶ್ನೆ ಏನೆಂದರೆ, ಪರ್ದಾ ನಿಜವಾಗಿಯೂ ದಬ್ಬಾಳಿಕೆಯೇ ಅಥವಾ ಅದು ಆಳವಾದ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆಯೇ? ಪವಿತ್ರ ಕುರಾನಿನ ಮಾರ್ಗದರ್ಶನವು ಸಮತೋಲಿತ ಮತ್ತು ನ್ಯಾಯಯುತವಾಗಿದೆ. ಅದರ 24ನೇ ಅಧ್ಯಾಯದ 31ನೇ ವಚನದಲ್ಲಿ ಮೊದಲು ಪುರುಷರನ್ನು ಉದ್ದೇಶಿಸಿ ಅವರು ತಮ್ಮ ದೃಷ್ಟಿಯನ್ನು ತಗ್ಗಿಸಲಿ ಎಂದು ಸತ್ಯವಿಶ್ವಾಸಿ ಪುರುಷರಿಗೆ ಉಪದೇಶ ನೀಡಲಾಗಿದೆ. ಅದರ ನಂತರವಷ್ಟೇ ಪವಿತ್ರ ಕುರಾನ್ ಮಹಿಳೆಯರೊಡನೆ ತಮ್ಮ ದೃಷ್ಟಿಯನ್ನು ತಗ್ಗಿಸಲು ಮತ್ತು ಗೌರವಯುತವಾಗಿ ಉಡುಗೆ ತೊಡಲು ನಿರ್ದೇಶಿಸುತ್ತದೆ. ಈ ಕ್ರಮವು ಗಮನಾರ್ಹವಾಗಿದೆ. ಸಭ್ಯತೆಯ ಜವಾಬ್ದಾರಿಯನ್ನು ಮಹಿಳೆಯರ ಮೇಲೆ ಮಾತ್ರ ಹೊರಿಸಿಲ್ಲ, ಪುರುಷರನ್ನು ಮೊದಲು ಉದ್ದೇಶಿಸಿ ನೈತಿಕತೆ ಮತ್ತು ಗೌರವವು ಹಂಚಿಕೆಯ ಜವಾಬ್ದಾರಿಗಳೆಂದು ಒತ್ತಿ ಹೇಳುತ್ತದೆ. ಅನಂತರ ಪವಿತ್ರ ಕುರಾನ್ ಮಹಿಳೆಯರೊಡನೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೊರ ಉಡುಪುಗಳನ್ನು ಧರಿಸಲು ಸಲಹೆ ನೀಡುತ್ತದೆ. ಹೀಗೆ ಮಹಿಳೆಯರನ್ನು ಸಮಾಜದಿಂದ ದೂರವಿಡುವುದಕ್ಕೆ ಬದಲಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಲು ಮತ್ತು ತಮ್ಮ ಅವಶ್ಯಕತೆಗಳಿಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದಾಡಲು ಇಸ್ಲಾಂ ಮಹಿಳೆಯರಿಗೆ ಅನುಮತಿ ನೀಡುತ್ತದೆ. ಅದರ ಜೊತೆಗೆ ತಮ್ಮ ಘನತೆಯನ್ನು ಕಾಪಾಡಲು, ಪರಸ್ಪರ ಗೌರವವನ್ನು ಸೃಷ್ಟಿಸಲು ಮತ್ತು ಅನಾವಶ್ಯಕ ಕಿರುಕುಳಗಳಿಂದ ರಕ್ಷಣೆ ಪಡೆಯಲು ತಮ್ಮ ವಸ್ತ್ರಧಾರಣೆಯನ್ನು ಸರಿಪಡಿಸಲು ಹೇಳುತ್ತದೆ. ಈ ಸಭ್ಯತೆಯ ಕಲ್ಪನೆ ಇಸ್ಲಾಮಿಗೆ ಮಾತ್ರ ವಿಶಿಷ್ಟವಾದುದಲ್ಲ. ಕ್ರೈಸ್ತ ಧರ್ಮದಲ್ಲಿ ಸನ್ಯಾಸಿನಿಯರು ಭಕ್ತಿಯ ಸಂಕೇತವಾಗಿ ಪರ್ದೆಯನ್ನು ಧರಿಸುತ್ತಾರೆ. ಮಹಿಳೆಯರು ಪ್ರಾರ್ಥಿಸುವಾಗ ತಮ್ಮ ತಲೆಗಳನ್ನು ಮುಚ್ಚಿಕೊಳ್ಳಲು ಪೌಲನು ಸಲಹೆ ನೀಡಿದ್ದಾಗಿ ಬೈಬಲ್ನಲ್ಲಿ ಉಲ್ಲೇಖವಿದೆ. ಯಹೂದಿ ಧರ್ಮದಲ್ಲಿ ಅನೇಕ ಸಾಂಪ್ರದಾಯಿಕ ಯಹೂದಿ ಮಹಿಳೆಯರು ಮದುವೆಯ ನಂತರ ತಲೆಯಲ್ಲಿ ಸ್ಕಾರ್ಫ್ ಅಥವಾ ವಿಗ್ ಧರಿಸುತ್ತಾರೆ. ಹಿಂದೂ ಸಂಪ್ರದಾಯಗಳಲ್ಲಿ ಘೂಂಘಟ್ ಎಂಬ ಆಚರಣೆಯು ಶತಮಾನಗಳಿಂದಲೂ ಇದೆ, ಎಂದರೆ ತಲೆ ಅಥವಾ ಮುಖವನ್ನು ಮುಚ್ಚುವುದು. ಆದ್ದರಿಂದ ಸಭ್ಯ ಉಡುಪು ಒಂದು ಸಂಸ್ಕೃತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಲ್ಲ. ಇದು ಲೋಕದ ಎಲ್ಲ ನಾಗರಿಕತೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಕಂಡುಬರುವ ಮಾನವೀಯ ಮೌಲ್ಯವಾಗಿದೆ. ನೀವೇ ಯೋಚಿಸಿರಿ, ಪ್ರತಿ ಸಮಾಜಕ್ಕೂ ವಸ್ತ್ರ ಸಂಹಿತೆಗಳಿವೆ. ನಾವು ಶಾಲೆಗಳಲ್ಲಿ ಸಮವಸ್ತ್ರಗಳು, ಕಚೇರಿಗಳಲ್ಲಿ ಸೂಟ್ಗಳು, ನ್ಯಾಯಾಲಯಗಳಲ್ಲಿ ಗೌನ್ಗಳನ್ನು ಒಪ್ಪಿಕೊಳ್ಳುತ್ತೇವೆ. ಜಾತ್ಯತೀತ ಸಮಾಜಗಳಲ್ಲಿಯೂ ಜನರು ಅಂತ್ಯಕ್ರಿಯೆಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಗೌರವಯುತವಾಗಿ ಉಡುಪು ತೊಡುತ್ತಾರೆ. ಹಾಗಾದರೆ ಒಬ್ಬ ಮುಸ್ಲಿಂ ಮಹಿಳೆ ತನ್ನ ನಂಬಿಕೆ ಮತ್ತು ಗುರುತಿನ ಕಾರಣಗಳಿಗಾಗಿ ಸಭ್ಯ ಉಡುಪನ್ನು ಆರಿಸಿದಾಗ ಮಾತ್ರ ಅದನ್ನು ದಬ್ಬಾಳಿಕೆ ಎಂದು ಏಕೆ ಪರಿಗಣಿಸಬೇಕು? ನಿಜವಾದ ದಬ್ಬಾಳಿಕೆ ಎಂದರೆ ಯಾರನ್ನಾದರೂ ಬಲವಂತಪಡಿಸುವುದು. ಅದು ಮುಚ್ಚಿಕೊಳ್ಳಲು ಬಲವಂತಪಡಿಸುವುದಾಗಲಿ ಅಥವಾ ಮುಚ್ಚಿಕೊಳ್ಳದೇ ಇರಲು ಬಲವಂತಪಡಿಸುವುದಾಗಲಿ, ಎರಡೂ ಆಗಿರಬಹುದು. ಸ್ವಾತಂತ್ರ್ಯವೆಂದರೆ ಒಬ್ಬ ಮಹಿಳೆಯು ಗೌರವಯುತವಾಗಿ ಉಡುಪು ತೊಡಲು ನಿರ್ಧರಿಸುವಾಗ ಅವರ ಆಯ್ಕೆಯನ್ನು ಗೌರವಿಸುವುದು. ಪರ್ದಾಧಾರಣೆ, ಹಿಜಾಬ್ ಅಥವಾ ಬುರ್ಕಾ ಎಂಬುದು ಕೇವಲೊಂದು ವಸ್ತ್ರಧಾರಣೆ ರೀತಿಯಲ್ಲ, ಅದು ಒಂದು ನಿಲುವನ್ನು ಪ್ರತಿನಿಧಿಸುತ್ತದೆ, ಒಂದು ಸಂದೇಶವನ್ನು ನೀಡುತ್ತದೆ. ಸಭ್ಯತೆ, ನಮ್ರತೆ ಮತ್ತು ಘನತೆ ನಮ್ಮ ಗಮನವನ್ನು ಬಾಹ್ಯ ರೂಪದಿಂದ ವ್ಯಕ್ತಿತ್ವಕ್ಕೆ, ಮೇಲ್ಮೈಯಿಂದ ತಿರುಳಿನ ಕಡೆಗೆ ಬದಲಾಯಿಸಲು ಒತ್ತು ನೀಡುತ್ತದೆ. ಪುರುಷರಿಗೆ ಮೊದಲು ತಮ್ಮ ದೃಷ್ಟಿಯನ್ನು ತಗ್ಗಿಸಲು ಆಜ್ಞಾಪಿಸುವ ಮೂಲಕ ಇಸ್ಲಾಂ ನ್ಯಾಯಕ್ಕೆ ಒತ್ತು ನೀಡುತ್ತದೆ. ಮಹಿಳೆಯರು ಮಾತ್ರ ಸಭ್ಯವಾಗಿ ಇರಬೇಕೆಂದು ಹೇಳುವುದಿಲ್ಲ. ಸಭ್ಯ ಸಮಾಜವನ್ನು ನಿರ್ಮಿಸಲು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಜವಾಬ್ದಾರರು. ಪರದೆಯ ಸಂಪ್ರದಾಯವನ್ನು ಪಾಲಿಸುತ್ತಲೇ ಪ್ರಪಂಚದಾದ್ಯಂತ ಮುಸ್ಲಿಂ ಮಹಿಳೆಯರು ಶಿಕ್ಷಣ, ವೈದ್ಯಕೀಯ, ವಿಜ್ಞಾನ ಮತ್ತು ಮಾನವೀಯ ಸೇವೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುವುದನ್ನು ನಾವು ಕಾಣುತ್ತಿದ್ದೇವೆ. ಪರ್ದಾ ಸಂಪ್ರದಾಯ ಮಹಿಳೆಯರ ಸಾಧನೆಗೆ ಅಡ್ಡಿಯಲ್ಲ, ಅದು ಅವರ ಬೆಳವಣಿಗೆಯನ್ನು ತಡೆಯುವುದಿಲ್ಲ. ಬದಲಾಗಿ ಅದು ಅವರ ಆಧ್ಯಾತ್ಮಿಕ ಅಥವಾ ನೈತಿಕ ಮೌಲ್ಯಗಳೊಂದಿಗೆ ಯಶಸ್ಸನ್ನು ಸಾಧಿಸಲು ಶಕ್ತಿಯುತವಾದ ಅವಕಾಶವನ್ನು ಒದಗಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಸ್ಲಾಮಿನಲ್ಲಿ ಪರ್ದಾಧಾರಣೆ ದಬ್ಬಾಳಿಕೆಯ ಸಂಕೇತವಲ್ಲ, ಘನತೆಯ ಸಂಕೇತವಾಗಿದೆ. ಸಭ್ಯತೆಯ ಜವಾಬ್ದಾರಿ ಮಹಿಳೆಯರಿಂದ ಅಲ್ಲ,
ಪುರುಷರಿಂದ ಪ್ರಾರಂಭವಾಗುತ್ತದೆ. ಸಭ್ಯತೆ ಎಲ್ಲ ಸತ್ಯಧರ್ಮಗಳಲ್ಲಿ, ನಂಬಿಕೆಗಳಲ್ಲಿ ಮತ್ತು ಸಂಸ್ಕೃತಿಗಳಲ್ಲಿ ಅಸ್ತಿತ್ವದಲ್ಲಿದೆ. ಆದ್ದರಿಂದ ಇದು ಸಾರ್ವತ್ರಿಕ ಮೌಲ್ಯವಾಗಿದೆ ಎಂಬುದನ್ನು ನಮಗೆ ಬೊಟ್ಟು ಮಾಡಿ ತೋರಿಸುತ್ತದೆ. ಮಹಿಳೆಯರಿಗೆ ತಮ್ಮ ಮೌಲ್ಯಗಳನ್ನು ಅನುಸರಿಸಲು ಸಾಧ್ಯವಾಗುವಾಗಲೇ ಅದನ್ನು ನಿಜವಾದ ಸ್ವಾತಂತ್ರ್ಯವೆಂದು ಹೇಳಬಹುದಾಗಿದೆ. ಪರ್ದಾಧಾರಣೆ ಒಂದು ರಕ್ಷಣೆಯಾಗಿದೆ. ಅದನ್ನು ಮಹಿಳೆಯರ ಗುರುತನ್ನು ಅಳಿಸಿಹಾಕುವುದಕ್ಕಾಗಿ ಇಸ್ಲಾಂ ಜಾರಿಗೆ ತಂದಿಲ್ಲ. ಬದಲಾಗಿ ಮಹಿಳೆಯರು ತಮ್ಮ ಆತ್ಮವಿಶ್ವಾಸ, ಆತ್ಮಗೌರವ ಮತ್ತು ನಂಬಿಕೆಯನ್ನು ಪ್ರಭಾವಶಾಲಿಯಾಗಿ ವ್ಯಕ್ತಪಡಿಸುವುದಕ್ಕಾಗಿ ಇಸ್ಲಾಂ ಅದನ್ನು ಜಾರಿಗೆ ತಂದಿದೆ. ಮಹಿಳೆಯು ತನ್ನ ನಂಬಿಕೆಯ ಹಾದಿಯಲ್ಲಿ ಹೆಮ್ಮೆಯಿಂದ ನಡೆಯುವಾಗ ಅವಳನ್ನು ಗೌರವಿಸುವುದು ಇಡೀ ಸಮಾಜದ ಕರ್ತವ್ಯವಾಗಿದೆ. ಪರ್ದಾಧಾರಣೆಯು ದಾಸ್ಯದ ಸಂಕೇತವಾಗಿರದೆ, ಮಹಿಳೆಯು ತನ್ನ ಸೃಷ್ಟಿಕರ್ತನಿಗೆ ಮಾತ್ರ ವಿಧೇಯಳಾಗಿದ್ದಾಳೆ ಮತ್ತು ಲೋಕದ ಎಲ್ಲ ದೃಷ್ಟಿಗಳಿಂದ ಮುಕ್ತಳಾಗಿದ್ದಾಳೆ ಎಂಬ ಸ್ವಾತಂತ್ರ್ಯದ ಘೋಷಣೆಯಾಗಿದೆ. ಪ್ರತಿಯೊಬ್ಬ ಮಹಿಳೆಯು ಅಪ್ರತಿಮ ಆತ್ಮವಿಶ್ವಾಸದಿಂದ ಮತ್ತು ಅಚಲವಾದ ಗೌರವದಿಂದ ಬದುಕುವಂತಾಗಲಿ. ನನ್ನ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಜಜಾಕುಮುಲ್ಲಾ.